BBC ಬಗ್ಗೆ ಡಾಕ್ಯುಮೆಂಟರಿ ನೋಡೋಕ್ಕಿಂತ ಮುಂಚೆ ಇದ್ದ ಅಭಿಪ್ರಾಯ, ಡಾಕ್ಯುಮೆಂಟರಿ ನೋಡಿ ಆದ್ಮೇಲೆ ಅಭಿಪ್ರಾಯ ಹೇಗಿದೆ ಅಂತ? ಫಸ್ಟ್ ಆಫ್ ಆಲ್ ನಾನು ಕೂಡ ಮಾಧ್ಯಮದ ವಿದ್ಯಾರ್ಥಿಯಾಗಿ ನಂತರ ಮಾಧ್ಯಮದ ಕೆಲಸ ಮಾಡಿ ನನಗನ್ಸಿದ್ದೇನೆಂದರೆ ಮೊದಲು BBC ನೋಡೋಕ್ಕಿಂತ ಮುಂಚೆ, ಅಂದರೆ ಈ ಒಂದು ಡಾಕ್ಯುಮೆಂಟ್ರಿ ನೋಡೋಕ್ಕಿಂತ ಮುಂಚೆ ನಾವೆಲ್ಲ ಒಂದು ಬ್ಲೈಂಡಾಗಿ ಇದು ಮಾಡ್ಕೊಂಡಿದ್ವಿ. ನಾವು ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಏನಿದೆ ಅವ್ರು ಒಳ್ಳೆ ಇಂಗ್ಲೀಷ್ ಮಾತಾಡ್ತಾರೆ, ಒಳ್ಳೆ ನ್ಯೂಸ್ ಕೊಡ್ತಾರೆ, ಸಮಾಜದಲ್ಲಿ ಇಂಥ ನ್ಯೂಸ್ಗಳನ್ನ ನೋಡಿ ನಾವು ಈ ಥರ ಕಲಿಬೇಕು ಅಂತ ನಮ್ಗೆ ಆಸಕ್ತಿ ಇರ್ತಾಯಿತ್ತು. ಆದರೆ ಬರ್ಬರ್ತಾ ಒಂದಷ್ಟು ವಿಚಾರಗಳನ್ನು ನಾವು ಓದ್ತಾ ಹೋದಾಗ ಆಮೇಲೆ ಈ ಥರ ಒಂದು ಡಾಕ್ಯುಮೆಂಟ್ರಿಗಳನ್ನು ಅಂದರೆ ಇತ್ತೀಚೆಗೆ ನೋಡಿದ ಡಾಕ್ಯುಮೆಂಟ್ರಿಗಳಿದನ್ನು ಸೊ ನಮಗೇನಂತು ಅಂದರೆ ಈ ಥರನೂ ಪ್ರೊಪಗಂಡಗಳು ಬರುತ್ತವ, ಈ ಥರನೂ ಒಂದು ಸಮಾಜಘಾತಕ ಆದಂಥ ವಿಚಾರಗಳನ್ನು ಈ ಥರನೂ ಹೇಳ್ತಾರ. ಆಮೇಲೆ ಟಾರ್ಗೆಟ್ ಓನ್ಲಿ ಟಾರ್ಗೆಟ್ ಪೀಪಲ್, ಧರ್ಮ ಆಗಿರ್ಬೋದು, ಅಂದರೆ ಅವ್ರಿಗೆ ಯಾವುದು ಸೀಮಿತನೋ ಅದನ್ನು ಟಾರ್ಗೆಟ್ ಮಾಡ್ತಾರೆ. ಅಂದರೆ ಒಂದು ದೇಶದಲ್ಲಿ ಒಂದು ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು, ಅದು ಯಾವುದೇ ಒಂದು ವಿಚಾರಗಳಾಗಿರ್ಬೋದು, ಅವನ್ನ ಟಾರ್ಗೆಟ್ ಮಾಡಿ ಆ ದೇಶನ ಕುಗ್ಗಿಸುವಂಥ ಪ್ರಯತ್ನ ಮಾಡ್ತಾರೆ. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಅವ್ರಿಗೆ ಏನು ಅನಿಸುತ್ತೆ, ಪರ್ಟಿಕ್ಯುಲರ್ ಅವ್ರಿಗೆ ಏನು ಅನಿಸುತ್ತೆ ಅದು ಎಲ್ಲರೂ ಕೇಳಬೇಕು, ಅದನ್ನು ಪ್ರತಿಯೊಬ್ಬರೂ ಫಾಲೋ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟು ಆ ಒಂದು ಮಾಧ್ಯಮ ಸಂಸ್ಥೆ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಯಾಕಂದರೆ ಎಥಿಕಲ್ ಜರ್ನಲಿಸಮ್ನ ಯಾರು ಫಾಲೋ ಮಾಡಲ್ಲ, ಓನ್ಲಿ ಫಾರ್ ಮನಿ. ಅವ್ರಿಗೆ ಯಾರು ಫಂಡ್ ಮಾಡ್ತಾರೆ, ಯಾರು ಇದು ಮಾಡ್ತಾರೆ, ಆ ಪರ್ಪಸ್ಗೆ ಅವರು ಕೆಲಸ ಮಾಡ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಅವ್ರ ಉದ್ದೇಶ ಏನಂದರೆ ಸಂಪೂರ್ಣವಾಗಿ ಒಂದು ಆ ದೇಶದ ಆ ರಾಷ್ಟ್ರೀಯತೆ ಆಗಿರ್ಬೋದು, ಅದರ ಸೆಕ್ಯೂರಿಟಿ ಆಗಿರ್ಬೋದು, ಎಲ್ಲವನ್ನೂ ಕೂಡ ತಮಗೆ ಬೇಕಾದಂಗೆ ತೋರಿಸಿ ಅದನ್ನು ಕುಗ್ಸೋವಂಥದ್ದು. ನಾವೆಷ್ಟೇ ಮಿಲಿಟ್ರಿಲಿ ನಾವೆಷ್ಟೇ ಸ್ಟ್ರಾಂಗ್ ಆಗಿದ್ರು ಕೂಡ ನಾವು ಈ ಮಾಧ್ಯಮ ಒಂದು ರಂಗದ ಸ್ಟ್ರಾಂಗ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಇಂಥ BBC ಗಳ ವಿರುದ್ಧ ಆಗಲೇ ವಿಕ್ರಮದ ಸಂಪಾದಕರು ಹೇಳಿದ್ರು, ಒಂದು ವ್ಯಕ್ತಿಯ ವಿಚಾರವನ್ನು ನಾವು ಸಾಯಿಸ್ಬೇಕೆ ವಿನಃ ವ್ಯಕ್ತಿನ ಸಾಯಿಸಬಾರ್ದು, BBC ವಿಚಾರವನ್ನು ಸಾಯಿಸ್ಬೇಕೆ ವಿನಃ BBCನ ಸಾಯಿಸಬಾರ್ದು. ಸೊ BBC ವಿಚಾರಕ್ಕೆ ತಕ್ಕನಂತಿರುವಂತಹ ನಮ್ಮ ಒಂದು ವಿಚಾರಧಾರೆನ ತಂದಾಗ ನಾವು ಅದ್ರ ವಿರುದ್ಧ ಹೋರಾಟ ಮಾಡ್ಬೋದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಸಾಮಾನ್ಯವಾಗಿ ನೀವು ಪತ್ರಿಕೋದ್ಯಮದಲ್ಲಿ ಇರೋದ್ರಿಂದ ಸೊ ಸಾಮಾನ್ಯ ಜನ ಏನು ಅನ್ಕೊಂಡಿದ್ದಾರೆ ಅಂದರೆ ಒಂದು ನ್ಯೂಸ್ ಬರ್ತಿದೆ ಅಂದರೆ ಅಲ್ಲಿ ಏನು ನಡೆದಿದೆಯೋ ಇದನ್ನು ಹೇಳಿದ್ದಾರೆ ಅಂತಲೇ ಅನ್ಕೊಂಡಿರ್ತಾರೆ. ಆದರೆ ಇಷ್ಟೊಂದು ಅದನ್ನು ಸುದ್ದಿನ ತೋರಿಸೋದ್ರಿಂದ ಇಷ್ಟೊಂದು ದುರುದ್ದೇಶ ಇದೆ ಅಂತ ಗೊತ್ತಾಗಲ್ಲ. ಈಗ ಸಾಮಾನ್ಯ ಜನತೆ ಈ ಡಾಕ್ಯುಮೆಂಟ್ರಿ ನೋಡೋದ್ರ ಮೂಲಕ ಅಥವಾ ಈ ರೀತಿ ನೋಡೋದ್ರ ಮೂಲಕ ಸುದ್ದಿನ ಹೇಗೆ ಗ್ರಹಿಸ್ಬೇಕಂತ ನೀವು ಹೇಳ್ತೀರಾ? ನಾನು ಯಾವ ಥರ ಹೇಳ್ತೀನಿ ಅಂದರೆ, ನಮ್ಮಲ್ಲಿ ಒಂದು ಥಿಯರಿ ಇದೆ, ಸುದ್ದಿಲಿ ಒಂದು ಥಿಯರಿ ಇದೆ, 5W1H ಅಂತ. ಹೇಗೆ, ಎಲ್ಲಾಯಿತು, ಏನಾಯಿತು, ಹೇಗಾಯಿತು, ಯಾರು ಮಾಡಿದ್ರು ಅಂತ. ನಾವು ಯಾವುದೇ ಒಂದು ವಿಚಾರ ಅಥವಾ ಯಾವುದೇ ಒಂದು ಸುದ್ದಿ ಬರ್ತಿದೆ ಅಂದರೆ ಫಸ್ಟ್ ನಾವು ಅದನ್ನು ಅನಲೈಸ್ ಮಾಡಬೇಕು. ಇದು ನಿಜಾನಾ, ಹಿಂಗಾಗಿತ್ತಾ, ಇವ್ರು ಯಾಕೆ ಈ ಥರ ಬರ್ತಿದ್ದಾರೆ, ಫ್ಯಾಕ್ಟ್ ಚೆಕ್ ಮಾಡ್ತಾ ಹೋದರೆ ನಮ್ಗೆ ಅದ್ರ ಬಗ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನಾವು ಫ್ಯಾಕ್ಟ್ ಚೆಕ್ಕೇ ಮಾಡಲಿಲ್ಲ ಅಂದರೆ, ಈಗ ಮನುಷ್ಯ ಪ್ರಬುದ್ಧ, ಮನುಷ್ಯನಷ್ಟು ಬುದ್ಧಿವಂತ ಯಾರಿಲ್ಲ. ನನ್ನ ಪ್ರಕಾರ ಮನುಷ್ಯನಷ್ಟು ಬುದ್ಧಿವಂತ ಅಂದರೆ ದ ಕಾಮನ್ ಪೀಪಲ್ ಅಷ್ಟು ಬುದ್ಧಿವಂತ ಯಾರಿಲ್ಲ. ನಾವು ಎಷ್ಟೇ ಸುದ್ದಿಗಳನ್ನ ಕೊಟ್ಟರು ಕೂಡ ಅವನು ಥಿಂಕಿಗೆ ನಾವು ಕೊಡೋಕ್ಕಾಗಲ್ಲ. ಸೊ ಅವ್ರೇನು ಮಾಡಬೇಕು ಅಂದರೆ ಈಗ ಹೇಳಿದ್ನಲ್ಲ, ಈ ಥಿಯರಿ ಹೇಳಿದ್ನಲ್ಲ, ಇದನ್ನು ಅವರು ಅಪ್ಲೈ ಮಾಡಬೇಕು. ನಾವೇನು ಅಪ್ಲೈ ಮಾಡಿರ್ತೀವಿ ಅವ್ರು ಅದೇ ಥರ ಅಪ್ಲೈ ಮಾಡಿದಾಗ ಆ ಸುದ್ದಿನ ಅವ್ರು ಅರ್ಥ ಮಾಡ್ಕೊತ ಹೋಗ್ತಾರೆ. ಅದ್ರ ಜೊತೆಗೆ ನನಗೆ ಫೈನಲ್ ಅನಿಸಿದ್ದು, ಅದ್ರ ಜೊತೆಗೆ ಅವ್ರ ಮಕ್ಕಳಿಗೆ ಒಂದು ವಿಚಾರಗಳನ್ನು ಚಿಕ್ಕ ವಯಸ್ಸಿಂದ ಹೇಳ್ತಾ ಬರಬೇಕು. ಈ ಥರ ವಿಚಾರಗಳಿರ್ತವೆ, ಈ ಥರ ಇದಿರ್ತವೆ, ನೀವು ಈ ಥರ ಕಲ್ತ್ಕೊಂಡು ಹೋಗಿ ಅಂತ. ಅಂದರೆ ಯಾವುದೇ ಒಂದು BBC ಒಂದೇ ಅಂತಲ್ಲ, ನಮ್ಮಲ್ಲಿ ಪ್ರಸಾರ ಭಾರತಿ ಕೂಡ ಹಂಗೆ ಇದೆ. ಪ್ರಸಾರ ಭಾರತಿ ಆ್ಯಕ್ಟ್ಗಳು ನೀವು ಕೇಳಿರ್ಬೋದು, ಅದರಲ್ಲಿ ಬರುವಂಥ ದೂರದರ್ಶನ ಆಗಿರ್ಬೋದು. ಸರ್ಕಾರ ಬದಲಾದಂಗೆಲ್ಲ ಆ ವಿಚಾರಗಳು ಬದಲಾಗ್ತಾ ಹೋಗುತ್ತೆ. ಈಗ ರೈಟ್ ಸರ್ಕಾರ ಬಂದರೆ ರೈಟಿಸ್ಟಾಗಿ ಮಾತಾಡ್ತಾ ಹೋಗೋದು, ಲೆಫ್ಟ್ ಸರ್ಕಾರ ಬಂದರೆ ಲೆಫ್ಟಿಸ್ಟ್ ಮಾತಾಡ್ತಾ ಹೋಗೋದು, ಸೆಂಟ್ರಿಸ್ಟ್ ಬಂದರೆ ಸೆಂಟ್ರಿಸ್ಟ್. ಆ ಒಂದು ಮೈಂಡ್ ಸೆಟ್ ಬೇಡ. ಅವ್ರಿಗೇನು ಸರಿ ಅನಿಸುತ್ತೆ, ಇದು ಸರಿನಾ, ಇದು ತಪ್ಪ, ಅವ್ರು ಅನಲೈಸ್ ಮಾಡಬೇಕು ಜನಗಳು. ಫೈನಲಿ ಮೇಕರ್ಸ್ ಬಗ್ಗೆ, BBC ಆನ್ ಟ್ರಯಲ್ ಮೇಕರ್ಸ್ ಬಗ್ಗೆ ನಾನು ಹೇಳ್ತೀನಿ. ಆ್ಯಕ್ಚುಲಿ ಐ ಆಮ್ ದ ಬಿಗ್ ಫ್ಯಾನ್ ಆಫ್ ಸ್ಟ್ರಿಂಗ್ ವಿನೋದ್. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಈ ಜರ್ನಲಿಸಮ್ಗೆ ಬರಲಿಕ್ಕಿಂತ ಮುಂಚೆ ನೀವು ಬೇಸಿಕಲಿ ಬಿಕಮ್ ಸ್ಟೂಡೆಂಟ್ ಆಗಿರೋದ್ರಿಂದ ಫಸ್ಟು ಡಿಗ್ರಿ ನಾನು ಫರ್ದರ್ ತೊಗೊಂಡಿದ್ದೆ ಜರ್ನಲಿಸಮ್. ಬಿಕಾಸ್ ಸ್ಟ್ರಿಂಗ್ ವಿನೋದ್ ಅವ್ರನ್ನ ನೋಡ್ಕೊಂಬಂದು, ಅಜಿತ್ ಹನುಮಕ್ಕನವ್ರು ಅಂಥವ್ರನ್ನ ನೋಡ್ಕೊಂಬಂದು, ಇಂಥವ್ರನ್ನೆಲ್ಲ ನೋಡ್ಕೊಂಬಂದಾಗ ನಮಗೆ ಒಂದು ಆಸೆ ಉದ್ಭವ ಆಯಿತು, ನಾವು ಜರ್ನಲಿಸಮ್ ಫೀಲ್ಡಿಗೆ ಬರಬೇಕು ಅಂತ. ಸೊ ಈ ಒಂದು BBC ಏನು ತೆಗೆದಿದ್ದಾರೆ ಅವರು, ವಂಡರ್ಫುಲ್. ಅವರ ಒಂದು ಎಫರ್ಟ್ ಆಗಿರ್ಬೋದು, ಅವ್ರಿಗೆ ಬ್ಯಾಕ್ ಸಪೋರ್ಟ್ ಯಾರಿಲ್ಲ. ಪ್ರತಿಯೊಬ್ಬರಿಗೂ ಫಂಡ್ ಮಾಡ್ತಾರೆ. ನೆಗೆಟಿವ್
ನ್ಯೂಸನ್ನ ಯಾರು ಕೊಡ್ತಾರೆ ಎಲ್ರಿಗೂ ಫಂಡ್ ಮಾಡ್ತಾರೆ, ಆದರೆ ರೈಟ್ ನ್ಯೂಸ್ ಕೊಡೋಂಥವ್ರಿಗೆ ಯಾರು ಫಂಡ್ ಮಾಡಲ್ಲ, ಫಂಡ್ ಮಾಡೋಕ್ಕೆ ಬರೋದೇ ಇಲ್ಲ. ಬಟ್ ಇಂಥವ್ರಿಗೆ ನಾವು ಆಡಿಯನ್ಸ್ ಏನಿದ್ದೀವಿ ನಾವು ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಅಥವಾ ನಾವು ಒಂದಷ್ಟು ನಮ್ಮ ಕೈಲಾದಷ್ಟು ಒಂದು ಫಂಡ್ ಕೊಡೋ ಮುಖಾಂತರ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಈ ಥರ ನೂರಾರು BBC ಟ್ರಯಲ್ಗಳು ಆಚೆ ಬರ್ತವೆ. ಇಲ್ಲಾಂದ್ರೆ ಯಾವುದೂ ಬರಲ್ಲ. ನಾವೇ ಜನಗಳನ್ನ ಸಪೋರ್ಟ್ ಮಾಡಿ ಎಲ್ಲಿ ಬರುತ್ತೆ? ಈಗ ಹೆಂಗೆ BBCಗೆ ಅವ್ರು ಸಪೋರ್ಟ್ ಮಾಡ್ತಾರಲ್ಲ, ಫಂಡ್ ಕೊಡ್ತಾರಲ್ಲ ಜನನೇ, ಹಂಗೆ ನಾವು ಫಂಡ್ ಮಾಡಿದ್ರೆ ಈ ಒಂದು ಪ್ರಪಂಚನ ನಿಲ್ಲಿಸ್ಬೋದು ಮತ್ತು ಇಂಥವ್ರನ್ನ ಬೆಳೆಸ್ಬೋದು ನಾವು. ಥ್ಯಾಂಕ್ ಯು.